ಇದು ಪ್ರೇಮ ಕಾವ್ಯ. ಇದು ಮಂಗಳವಾರದ ಮಂಗಳವಾರ ಎಪಿಸೋಡ್ ಅಂದರೆ ಎಸ್ಟರ್ಡೇ ಎಪಿಸೋಡ್ ಇಲ್ಲಿಂದ ಕಂಟಿನ್ಯೂ ಆಗಿರುತ್ತೆ. ಇಲ್ಲ ದೊಡ್ಡಮ್ಮ, ನಾನು ಇವತ್ತು ನಿಮ್ಮ ಮಾತು ಕೇಳಲ್ಲ, ನಾನು ಇವತ್ತು ಪ್ರೇಮ ಜೊತೆ ನಿಲ್ತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಆವಾಗ ಕಲ್ಯಾಣಿ ಅವ್ರಿಗೆ ತುಂಬ ಅಂದರೆ ತುಂಬಾ ಶಾಕ್ ಆಗುತ್ತೆ. ಮತ್ತು ಪ್ರತಿಯೊಬ್ಬರು ಮನೇಲಿರೋ ಪ್ರತಿಯೊಬ್ಬರು ಮಹೇಶ್ವರಿ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಎಲ್ಲರೂ ಶಾಕ್ ಆಗಿಬಿಟ್ಟಾಗ ಅವ್ರ ತಂದೆನೂ ತುಂಬ ಗಾಬರಿ ಆಗ್ತಾನೆ. ಮಾದೇವ್ ಪ್ರತಿಯೊಬ್ಬರು, ದಾಮಿನಿ ಪ್ರತಿಯೊಬ್ಬರು ತುಂಬ ಅಂದರೆ ತುಂಬ ಗಾಬರಿ ಆಗ್ತಾರೆ. ಮಗನೇ, ಏನು ಹೇಳ್ತಾ ಇದ್ದೀಯ ನೀನು? ಈ ದೊಡ್ಡಮ್ಮನ ಮಾತು ಬೆಲೆನೇ ಇಲ್ಲ ಅಂತೆಲ್ಲ ಅವರಮ್ಮ ಹೇಳ್ತಾ, ಅದೇ ಟೈಮಿಗೆ ಅವರಮ್ಮನು ಮಹೇಶ್ವರಿನೇ ಬಂದು ದೊಡ್ಡಮ್ಮ ದೇವ್ರಿದ್ದಂಗೆ ಕಣು ಅಂತೆಲ್ಲ ಹೇಳ್ತಾಳೆ. ನೀನು ದೊಡ್ಡಮ್ಮನ ಮುಂದೆ ನಿಂತು ಎದುರು ಮಾತಾಡ್ತಿದ್ದಿಲ್ಲ ಅಂತಂದು ಇವತ್ತು ಈ ದೊಡ್ಡಮ್ಮನಿಗೋಸ್ಕರನೇ ಇವಳು ಎಷ್ಟು ಮಳ್ಳು ಮಾಡಿದಾಳ, ಇವಳು ಸಲುವಾಗಿ ದೊಡ್ಡಮ್ಮನ ಎದುರು ಮಾತಾಡ್ತೀಯ ನೀನು ಅಂತೆಲ್ಲ ಅವರಮ್ಮ ಬಂದು ಮುಂದೆ ನಿಂತು ಮಾತಾಡ್ದ. ಅವರು ಏನು ನಿಮ್ಮ ಪ್ರಾಬ್ಲಮ್ ಈಗ? ಒಟ್ಟು ಪ್ರೇಮ ಈಗ ನಾನು ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದಾಳೆ ಅನ್ನೋದು ಅಷ್ಟೇ ಅಲ್ಲ ನಿಮ್ಮ ಸಮಸ್ಯೆ. ಮತ್ತಿನ್ನೇನು? ಸರಿ, ಈಗ ನಾವಿಬ್ಬರು ಒಬ್ರಿಗೊಬ್ರು ತುಂಬ ಪ್ರೀತಿಸಿ ಮದುವೆ ಆಗೋದು ನಿಮ್ಮ ಪ್ರಕಾರ ಸುಳ್ಳು ಮೋಸ ಅಲ್ವಲ್ಲ? ತಡಿ ಒಂದು ನಿಮಿಷ ಬರ್ತೀನಿ ಅಂತೆಲ್ಲ ರಾಮ್ ಒಳಗಡೆ ಹೋಗ್ತಾನೆ. ರಾಮ್ ಒಳಗಡೆ ಹೋದಾಗ ಇವರು ಎಲ್ಲರಿಗೂ ರಾಮ್ ಇದಕ್ಕೆ ಒಳಗಡೆ ಹೋಗ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಗೊತ್ತಿಲ್ಲ. ಸರಿ ಒಂದು ನಿಮಿಷ ಬಂದೆ ತಡಿ ಅಂತಂದೆಲ್ಲ ಹೇಳ್ತಾನೆ. ಅವರಮ್ಮ ಅವಳ ದೊಡ್ಡಮ್ಮ ಎಲ್ಲ ಎಷ್ಟೇ ಹೇಳ್ತಾರೆ ಬೇಡ ಅಂತೆಲ್ಲ ಹೇಳಿದರು, ಕೇಳಲ್ಲ ಅವನು. ಸರಿ ಇವಾಗ ಬಂದೆ ತಡಿ ಅಂತೆಲ್ಲ ಒಳಗಡೆ ಹೋಗಿ ಪೂಜಾ ರೂಮ್ನಲ್ಲಿ ಇದು ಕಳಸದ ಮೇಲೆ ಒಂದು ಅರ್ಶಿನ ಕೊಂಬಿದ್ದು ಗಟ್ಟಿ ಇಟ್ಟಿರ್ತಾರೆ, ಅದು ತೊಗೊಂಡು ಬರ್ತಾನೆ. ಅದು ತೊಗೊಂಡು ಬಂದು, ನೋಡು ದೊಡ್ಡಮ್ಮ, ನೀವು ಯಾರಿಗೂ ಒಪ್ತಾ ಇಲ್ಲಲ್ಲ, ನಿಮ್ಮ ಮನಸ್ಸು ಯಾರಿಗೂ ಒಪ್ತಾ ಇಲ್ಲ, ಪ್ರೇಮ ನನಗೆ ಮೋಸ ಮಾಡಿದಳ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರಲ್ಲ. ಸರಿ, ಈಗ ನನ್ನ ಪ್ರೇಮನ ಮದುವೆ ಆದರೆ ನೀವೆಲ್ಲರೂ ಒಪ್ತೀರಾ ಅಂತೆಲ್ಲ ಮಾದೇವ ಕೇಳ್ತಾನೆ. ಮಾದೇವ ಕೇಳಿದರೆ ಅವಾಗೆಲ್ಲರೂ ಅವರ ಅಣ್ಣನ ಮತ್ತು ಅವ್ರ ಅಪ್ಪಗೂ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಮದುವೆ ಆಗ್ತಾ ಇದ್ದಾನಲ್ಲಪ್ಪ ಅಂತೆಲ್ಲ ಹೇಳಿ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾರೆ. ಆದರೆ ಇಲ್ಲಿ ಮನೆಯಾಗ ಇವ್ರು ಯಾರಿಗೂ ಇಷ್ಟ ಇರಲ್ಲ. ಕಿಟ್ಟಿ, ಪೂರ್ವಿ ಮತ್ತು ಮಹೇಶ್ವರಿ, ಕಲ್ಯಾಣಿ ಇವ್ರು ಯಾರಿಗೂ ಇಷ್ಟ ಇರುತ್ತಲ್ಲ. ಆವಾಗ ಮಹೇಶ್ವರಿದು ಮಗನೇ ಬೇಡ ಬೇಡ ಅಂತೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ರಾಮ್ ಯಾರ ಮಾತನ್ನು ಕೇಳಲ್ಲ. ಸತ್ಯನಾರಾಯಣ ಅವರು ಒಂದು ನಿಮಿಷ ಗಾಬರಿ ಆಗಿಬಿಟ್ಟಿರ್ತಾರೆ, ಇದೆಲ್ಲ ಏನು ನಡೀತಾ ಇದೆ ಅಂತಂದೆಲ್ಲ ಹೇಳಿ ತಾಳಿ ಕಟ್ಟಿಬಿಡ್ತೀನಿ ಅಂತ ತಾಳಿ ಕಟ್ಟೇ ಬಿಡ್ತಾನೆ. ಇವಾಗಾದರೂ ನೀವೆಲ್ಲರೂ ಒಪ್ತೀರಾ? ಅವತ್ತೇನು ನಾನು ಏನೋ ಸಂಚಿಂದನೋ ಹೆಂಗೋ ಒಂದು ಮದುವೆ ಆಗಿದ್ದೀನಿ, ಈಗ ನಿಮ್ಮೆಲ್ಲರ ಕಣ್ಮುಂದೆನೇ ಮದುವೆ ಆಗ್ತಾಯಿದ್ದೀನಿ, ಇದರಲ್ಲಿ ಯಾವ ಸಂಚೆ ಇಲ್ಲಲ್ಲ ಅಂತೆಲ್ಲ ಹೇಳಿ ಯಾವುದಕ್ಕೋ ಒಂದು ಮಾತಿಗೆ ಕಟ್ಟು ಬಿದ್ದು ಅಥವಾ ಯಾರೋ ಮಾಡಿದ ಸಂಚಿಂದ ನಾನು ತಾಳಿ ಕಟ್ಟಿದ್ದೇನೆ. ಇವತ್ತು ನಾನು ಮನಸ್ಫೂರ್ತಿಯಾಗಿ ಪ್ರೇಮನ ನನ್ನ ಹೆಂಡತಿ ಅಂತ ಒಪ್ಪೋದು. ಇದೇ ಟೈಮ್ ಒಳಗೆ ಮಾದೇವ ಅಂತ ಆಶೀರ್ವಾದ ಅಲ್ಲಿದ್ದಾನೆ, ನಿಂತಲ್ಲೇ ಆಶೀರ್ವಾದ ಮಾಡ್ತಿರ್ತಾನೆ. ಮಾಡ್ತಿದ್ದಾಗ ಅವ್ರ ಅಪ್ಪಗಂತೂ ಖುಷಿ ಆಗ್ಬಿಟ್ಟಿದೆ ಶ್ರೀಧರ್ ಅವರಿಗೆ. ಇವತ್ತು ನಾನು ನನ್ನ ಮನಸಾರ ನನ್ನ ಪ್ರೇಮನ ನನ್ನ ಹೆಂಡತಿ ಅಂತ ಒಪ್ಪಿದ್ದೀನಿ. ಇವಾಗ ನಿಮ್ಮ ಯಾರಿಗಾದ್ರೂ ತೊಂದರೆ ಇದೆನಾ ಅಂತೆಲ್ಲ ಹೇಳ್ತಾನೆ. ಅವ್ರ ತಂಗಿ ಅವಾಗ ಪ್ರೇಮ ಇದ್ದು ನಮಸ್ಕಾರ ಮಾಡ್ಕೊತಾರೆ ರಾಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಊರ್ವಿಕಾಯಲ್ಲಿ ಒಂದು ಡೈರಿ ಇರುತ್ತೆ. ಊರ್ವಿಕಾಯಿಂದ ಎಲ್ಲ ಆಗಿರೋದೇ ಈ ಡೈರಿಯಿಂದ ಅಲ್ವಾ, ಎಲ್ಲ ಸಮಸ್ಯೆ ಇವತ್ತು ಎಲ್ಲ ಸಮಸ್ಯೆನೂ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿ ಆ ಡೈರಿನ ಬಿಸಾಕ್ಬಿಡ್ತಾನೆ. ಆ ಡೈರಿನೆಲ್ಲ ಬಿಸಾಕಿ ಅದು ಕಡ್ಡಿಗೀಚಿ ಅದೆಲ್ಲ ಅದು ಸುಡ್ತಾ ಇರಬೇಕಾದ್ರೆ ಪ್ರೇಮನ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊತಾನೆ. ಅಂದರೆ ಈ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದಾನೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಪ್ರೇಮನ ಕೈ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕ್ತಾನೆ ಇರ್ತಾನೆ ರಾಮು. ಪ್ರದಕ್ಷಿಣೆ ಹಾಕ್ತಾನೆ. ಅವ್ರ ಅಪ್ಪಗಂತೂ ಖುಷಿ, ಅವ್ರ ಅಣ್ಣಗಂತೂ ಖುಷಿ ನೋಡೋಕ್ಕೆ ಆಗ್ತಾ ಇರಲ್ಲ. ಅವ್ರಣ್ಣ ಚೆನ್ನಾಗಿರಲಿ ಅಂತ ಅಲ್ಲಿದ್ದಾನೆ ಆಶೀರ್ವಾದ ಮಾಡ್ತಾ ಇರ್ತಾನೆ. ಇದೆಲ್ಲ ಪ್ರದಕ್ಷಿಣೆ ಆಗ್ತಾ ಇರ್ತಾರೆ. ಅವರಮ್ಮಗೂ ಇದೆಲ್ಲ ಅವರಮ್ಮ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತ ಬೇಡ ಕಣೋ ರಾಮ್ ಅಂತ ಅವ್ರ ದೊಡ್ಡಮ್ಮನೂ ಆದರೆ ಏನು ಹೇಳಲ್ಲ, ಸುಮ್ಮನೆ ನಿಂತಿರ್ತಾರೆ. ಅವ್ರ ದೊಡ್ಡಮ್ಮ ಸುಮ್ಮನೆ ನಿಂತಾಗ, ಈಗಾದರೂ ನೀವೆಲ್ಲರೂ ಒಪ್ತೀರಾ? ಅಗ್ನಿ ಸಾಕ್ಷಿಯಾಗಿ ದಾಮಿನಿಗೂ ಖುಷಿ ಆಗಿರ್ತೈತಿ. ಈಗಾದರೂ ಒಪ್ತೀರಾ? ನೀವು ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ಆಗಿದ್ದೀನಿ ಅಂತ. ಏನು ದೊಡ್ಡಮ್ಮ ದೇವರು ಇದ್ದಂಗೆ ದೊಡ್ಡಮ್ಮನಿಗೆ ಎದುರು ಮಾತಾಡ್ತೀಯಾ ಅಂತ? ಹಂಗಂದರೆ ನೀನು ನನ್ನ ಮಾತು ಧಿಕ್ಕರಿಸ್ತಾ ಇದೆಯಾ? ನಿನಗೆ ದೊಡ್ಡಮ್ಮ ಬೇಕಾ? ನಿನ್ನ ಜೀವನದಲ್ಲಿ ಆಟ ಆಡಿರೋ ಈ ಪ್ರೇಮ ಬೇಕಾ ಅಂತ ಹೇಳಿದಾಗ, ದೊಡ್ಡಮ್ಮ ಇದೆಲ್ಲ ನೀವೇ ಈ ಥರ ಪ್ರಶ್ನೆ ಮಾಡಿದರೆ ಹೆಂಗೆ ದೊಡ್ಡಮ್ಮ? ನೀವೇ ಅಲ್ವಾ ಎಲ್ಲ ಹೇಳ್ಕೊಟ್ಟಿದ್ದು, ಆದರೆ ನೀವೇ ಈ ಥರ ಪ್ರಶ್ನೆ ಮಾಡಿದರೆ ಹೆಂಗೆ ದೊಡ್ಡಮ್ಮ ಅಂತೆಲ್ಲ ಕೇಳ್ತಾ ಇದ್ದಾನೆ.
ಅವಾಗ ಪ್ರೇಮ ಇದ್ದು ರಾಮ್ನನ್ನು ನೋಡ್ತಿರ್ತಾಳೆ, ಅಳ್ತಾನೆ ಇರ್ತಾಳೆ ಪ್ರೇಮ. ಇಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬಾ ಸ್ವಲ್ಪ ಟೆನ್ಷನ್ ಆಗಿರುತ್ತೆ. ಹಂಗಂದರೆ ಮಗನೇ ನಿನಗೆ ಈ ದೊಡ್ಡಮ್ಮ ಬೇಕಾ, ನಿನ್ನ ಜೀವನದಲ್ಲಿ ಆಟ ಆಡಿರೋ ಪ್ರೇಮ ಬೇಕಾ ಅಂತೆಲ್ಲ ಕೇಳಿದಾಗ, ಸಾರಿ ದೊಡ್ಡಮ್ಮ, ನಿಮ್ಮ ಮಾತು ನಾನು ಕೇಳಲ್ಲ, ನಾನು ಇವತ್ತು ಈ ಪ್ರೇಮನ ಪರವಾಗಿ ನಿಂದಿರ್ತೀನಿ. ಹೆಂಡತಿ ಪರವಾಗಿ ನಿಂದಿರೋದೇ ಧರ್ಮ ಅಲ್ವಾ. ಮದುವೆಯಲ್ಲಿ ಗಂಡ ಮಾತು ಕೊಡ್ತಾನಂತೆ ಹೆಂಡತಿಗೆ, ಏನೇ ಆದರೂ ನಿನ್ನ ಜವಾಬ್ದಾರಿ ನಂದು, ಇಡೀ ಪ್ರಪಂಚ ಎದುರಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತೆಲ್ಲ ಗಂಡ ಹೆಂಡತಿಗೆ ಮಾತು ಕೊಟ್ಟಿರ್ತಾನಂತೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿಬೇಕಾದ್ರೆ. ಅದೇ ರೀತಿ ಇವಾಗ ನಾನು ಪ್ರೇಮನ ಜೊತೆಯಾಗಿ ನಿಂತೀನಿ ಅಂತೆಲ್ಲ ಹೇಳಿದಾಗ ಅವ್ರ ದೊಡ್ಡಮ್ಮಗ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗಲ್ಲ ದೊಡ್ಡಮ್ಮ, ಇವಾಗ ನೀವೇ ಹೇಳ್ತಾ ಇದ್ದೀರಾ ನನಗೆ. ಆವಾಗ ಮಾದೇವ, ಅಮ್ಮ ಇಂಥ ದೊಡ್ಡ ಶಿಕ್ಷೆ ಕೊಡಬೇಡಮ್ಮ, ಅಮ್ಮ ನೀನು ಇಂಥ ದೊಡ್ಡ ಶಿಕ್ಷೆ, ಇಷ್ಟು ದೊಡ್ಡ ನಿರ್ಧಾರ ತೊಗೋಬೇಡ ಅಂತೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾದೇವ. ಅವಾಗ ಕಲ್ಯಾಣಿಯವರಿಗೂ ಮಾದೇವು ನೀನು ಇನ್ನೊಂದು ಮಾತು ಮಾತಾಡಿದ್ರೆ ನನ್ನ ಮೇಲೆ ಆಣೆ, ನನ್ನ ಸತ್ತೋದಂಗೆ ನೋಡು ಅಂತೆಲ್ಲ ಮಾದೇವನ ಬಾಯಿ ಕಟ್ಟ ಹಾಕಿರ್ತಾರಮ್ಮ. ಆದರೆ ಶ್ರೀಧರ್ ಮಾತ್ರ ಈ ಎಪಿಸೋಡಲ್ಲಿ ಏನೂ ಮಾತಾಡಿರಲ್ಲ, ಸುಮ್ಮನೆ ನಿಂತಿರ್ತಾರೆ ಶ್ರೀಧರ್ ಅವರು. ಆವಾಗ, ಅಲ್ಲ ದೊಡ್ಡಮ್ಮ, ನೀವೇ ನನಗೆ ಈಗ ಈ ಪರಿಸ್ಥಿತಿ ತಂದಿದ್ದೀರಿ. ಒಂದು ಕಡೆ ಹೆಂಡತಿ ಗೌರವ, ಇನ್ನೊಂದು ಕಡೆ ತಾಯಿ ಮಮತೆ, ಇವೆರಡರಲ್ಲಿ ಯಾವುದು ಬೇಕಂತ ಆರಿಸ್ಕೊ ಅಂತ ಹೆಂಗೆ ದೊಡ್ಡಮ್ಮ ಹೇಳ್ತೀರಿ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಯಾವತ್ತೂ ನೀವೇ ಆದರ್ಶ ದೊಡ್ಡಮ್ಮ ಅಂತೆಲ್ಲ ಹೇಳ್ತಿರ್ತಾನೆ. ನೀವು ಹೇಳ್ತಾ ಇರೋದು ಇದನ್ನೆಲ್ಲ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ, ಹಾಗೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಈ ಕಡೆ ಒಪ್ಪೋದೇ ಇಲ್ಲ ಕಲ್ಯಾಣಿಯವರು. ಸರಿ ನೀನೇನಾದರೂ ಈ ಪ್ರೇಮನೇ ಬೇಕಂದರೆ ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂತೆಲ್ಲ ಅವ್ರ ದೊಡ್ಡಮ್ಮ ಹೇಳಿದಾಗ ರಾಮ್ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಅವರಮ್ಮ ಇದು ಈ ಪ್ರೇಮನ ಇಲ್ಲೇ ಬಿಟ್ಟು ಮನೆಯೊಳಗೆ ಬಾರು, ಈ ಪ್ರೇಮನ ಇಲ್ಲೇ ಬಿಟ್ಟು ಮನೆಯೊಳಗೆ ಬಾರು ಅಂತ ಅವರಮ್ಮ ರಿಕ್ವೆಸ್ಟ್ ಮಾಡಿ, ಇಲ್ಲ ಅಮ್ಮ, ಪ್ರೇಮ ನನ್ನ ಹೆಂಡ್ತಿ, ಪ್ರೇಮನಿಗೆ ಮನೆಯಲ್ಲಿ ಜಾಗ ಇಲ್ಲ ಅಂದರೆ ನನಗೆ ಹಿಂಗೆ ಜಾಗ ಇರುತ್ತಮ್ಮ, ಹೆಂಡ್ತಿ ಇರಲ್ಲ ಅಂದರೆ ಗಂಡ ಹೆಂಗಿರ್ಬೇಕಮ್ಮ ಅಂತೆಲ್ಲ ಅವರಮ್ಮಗ ಪ್ರಶ್ನೆ ಕೇಳ್ತಾನೆ. ಆವಾಗ ಅವರಮ್ಮ ಇದ್ದು, ಇದೆಲ್ಲ ನಿನಗೆ ಗೊತ್ತಾಗಂಗಿಲ್ಲ ರಾಮ್, ಇದೆಲ್ಲ ನಂಗೆ ಗೊತ್ತಾಗಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಎಷ್ಟು ಮಳ್ಳು ಮಾಡಿದಾಳೆ ನೋಡಕ್ಕ, ಎಷ್ಟು ನಮ್ಮ ಮಗನ ಅಂತೆಲ್ಲ ಹೇಳ್ತಿದ್ದ. ಅದೇ ಸತ್ಯನಾರಾಯಣ ಅವರು ಕೂಡ ಈ ಎಪಿಸೋಡಲ್ಲಿ ಏನು ಮಾತಾಡಿರಲ್ಲ. ಸರಿ ನಡೀರಿ ಪ್ರೇಮ, ಇಲ್ಲಿಂದ ಹೋಗೋಣ ಅಂತೆಲ್ಲ ರಾಮ್ ಹೋಗ್ತಾ ಇದ್ದ. ಬೇಡ ರಾಮ್, ಮನೆಯವ್ರನ್ನೆಲ್ಲ ಬಿಟ್ಟು ಹೋಗೋದು ಬೇಡ ರಾಮ್, ಇಲ್ಲೇ ಇರೋಣ ಅಂತೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲ ಹೋಗೋಣ ಅಂತೆಲ್ಲ ಹೇಳಿ, ಹೋಗೋಣ ನಡಿ ಅಂತೆಲ್ಲ. ಅವ್ರ ದೊಡ್ಡಮ್ಮನೂ ಡಿಸಿಷನಿಂದ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಡಿ ನಮಗೂ ಈ ಮನೆಗೂ ಇವತ್ತು ಋಣ ಮುಗೀತಂತ ಪ್ರೇಮನ ಕೈ ಹಿಡಿದು ರಾಮ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ರಾಮ್ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ನಿಲ್ಲು ಅಂತ ಒಂದು ಸೌಂಡ್ ಬರುತ್ತೆ. ನಿಲ್ಲು ಅಂತ ಒಂದು ಸೌಂಡ್ ಬಂದಾಗ ರಾಮ್ ಮತ್ತು ಪ್ರೇಮ ಇಬ್ಬರು ಹಿಂದೆ ತಿರುಗಿ ನೋಡ್ತಾರೆ. ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಕಾವ್ಯನ ವಾಯ್ಸ್ ಬಂದಿರ್ತದೆ. ಕಾವ್ಯ ಬಂದು ಜಗಳ ಆಡ್ತಾಳೆ. ನನ್ನ ಜೀವನನೇ ಹಾಳು ಮಾಡಿದ್ದಿಲ್ಲ, ನನ್ನ ಬದುಕಿನ ನಾಶನ ಮಾಡಿಬಿಟ್ಟೆಲೆ ನೀನು, ಎಷ್ಟೇ ಧೈರ್ಯ ನಿನಗೆ ಇದೆಲ್ಲ ಮಾಡೋಕ್ಕೆ, ಇದೆಲ್ಲ ಮಾಡಿಬಿಟ್ಟು ನೀನು ಹಾಯಾಗಿ ಹೋಗ್ತೀನಿ ಅಂತ ತಿಳ್ಕೊಂಬಿಟ್ಟಿಯಾ, ನೀನು ಹೋಗಿಬಿಡ್ತೀನ ಅಂತಂದ. ಆವಾಗ ಅವರ ಕಾವ್ಯ ಇದ್ದು ಪ್ರೇಮ ಇದ್ದು, ತಪ್ಪಾಯಿತು ಕಣೆ ನನ್ನಿಂದ, ನಂಗೆ ಗೊತ್ತಿಲ್ಲ ಕಣೆ, ನಾನು ಕಲ್ಯಾಣ ಮಂಟಪದಿಂದ ಹೋದಾಗ ನಿನಗೂ ಮಾದೇವ ಅವ್ರಿಗೂ ಮದುವೆ ಮಾಡ್ತಾರ ಅಂತಂದೇಳಿ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ಅಂತೆಲ್ಲ ಹೇಳ್ತಾ. ನೆಕ್ಸ್ಟ್ ಎಪಿಸೋಡ್ ಇಲ್ಲಿ ವಾಣಿ ಬಂದು ಅವ್ರ ಮನೆಯದು ಈ ಮನೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ, ಇಲ್ಲಿ ಇರ್ತೀರಾ ನೀವು ಅಂತ ಮನೆ ಮನೆ ಅದು ಹಳ್ಳಿ ಮನೆ ಆಗಿರುತ್ತೆ. ಇಂಥ ದೊಡ್ಡ ಮನೆ ಅರಮನೆಯಲ್ಲಿ ರಾಜ್ಕುಮಾರ್ ಅಂತರ ರಾಮ್ ಇಲ್ಲಿ ಬಂದು ಹೆಂಗಿರುತ್ತೆ ಅಂದರೆ ಜೀವನದಲ್ಲಿ ಕಷ್ಟ ಸುಖ ಎಲ್ಲದೂ ನೋಡಬೇಕು, ಯಾವಾಗೂ ಒಂದೇ ಥರ ಇರೋಕ್ಕಾಗಂಗಿಲ್ಲ. ನೋಡ್ತಾ ಇರೋ ಪ್ರೇಮ ಆ ದೊಡ್ಡ ಮನೆ ಒಂದಲ್ಲ ಒಂದು ದಿವಸ ಬಂದು ಪ್ರೀತಿಯಿಂದ ಮನೆಗೆ ಬನ್ನಿ ಅಂತ ಕರಿತಾಳೆ, ನೋಡ್ತಾ ಇರೋ ಅಂತೆಲ್ಲ ಹೇಳ್ತಾ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.